ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಹಿಂದಿ ಭಾಗ 2. ಈ ವಿಡಿಯೋದಲ್ಲಿ ನಾವು ಅಭಿನವ್ ಗೀತ್ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ, ಏಕ್ ವಾಕ್ಯ में उत्तर लिखिए. ಪ್ರಶ್ನೆ ನಂಬರ್ 1, फूल सदा कैसे रहते हैं. ಉತ್ತರ, ಫೂಲ್ ಸದಾ ಹಸ್ತೆ ರಹತೆ ಹೈ. ಇಲ್ಲಿ ಹೂವುಗಳು ಯಾವ ರೀತಿ ಇರುತ್ತವೆ ಎಂದು ಕೇಳುತ್ತಿದ್ದಾರೆ. ಹೂವುಗಳು ಯಾವಾಗಲೂ ನಗುತ್ತಿರುತ್ತವೆ ಎಂದು ನಾವು ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 2, ಫೂಲ್ ಕಿಸ್ ತರಹ ಝರ್ತೆ ರಹತೆ ಹೈ. ಉತ್ತರ, ಫೂಲ್ ಖಿಲ್ ಖಿಲ್ ಕರ್ ಝರ್ತೆ ರಹತೆ ಹೈ. ಪ್ರಶ್ನೆ ನಂಬರ್ 3, ಫೂಲ್ ಕಿ ಛವಿ ಕೈಸಿ ಹೋತಿ ಹೈ. ಉತ್ತರ, ಫೂಲ್ ಕಿ ಛವಿ ರಂಗ್ ಬಿರಂಗಿ ಮೋಹಕ್ ಹೋತಿ ಹೈ. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು 2 ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1, ಫೂಲ್ ಸಬ್ ಜಗ್ ಕೋ ಕಿಸ್ ರೀತಿ ಸೆ ಸುರಭಿತ್ ಕರ್ತೆ ಹೈ. ಇಲ್ಲಿ ಹೂವುಗಳು ಇಡೀ ಜಗತ್ತನ್ನು ಯಾವ ರೀತಿಯಾಗಿ ಸುರಭಿತವಾಗಿರಿಸುತ್ತವೆ ಎಂದು ಕೇಳುತ್ತಿದ್ದಾರೆ. ಉತ್ತರ, रंग बिरंगी मोहक छवि के साथ अपने अंदर की सुगंध से तन से मन से फूल सब जग को सुरभित करते हैं. ಇಲ್ಲಿ ಬಣ್ಣ ಬಣ್ಣದಿಂದ ಕೂಡಿರುವಂತಹ ಛವಿಯಿಂದ ಮತ್ತು ಅವುಗಳ ಒಳಗಿರುವಂತಹ ಸುಗಂಧದಿಂದ ದೇಹದಿಂದ ಮತ್ತು ಮನಸ್ಸಿನಿಂದ ಇಡೀ ಜಗತ್ತನ್ನು ಅವು ಸುರಭಿತವಾಗಿರಿಸುತ್ತವೆ ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 2, ಫೂಲ್ ಸದಾ ಹಮ್ಸೆ ಕ್ಯಾ ಕಹತೆ ಹೈ. ಇಲ್ಲಿ ಹೂವುಗಳು ಯಾವಾಗಲೂ ನಮಗೆ ಏನು ಹೇಳುತ್ತವೆ ಎಂದು ಕೇಳುತ್ತಿದ್ದಾರೆ. ಉತ್ತರ, ಫೂಲ್ ಸದಾ ಹಮ್ಸೆ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ರಹನೆ ಕೋ ಸಬ್ಕೋ ಸುಖ ದೇನೆ ಕೋ ಕಹತೆ ಹೈ. ಇಲ್ಲಿ ಹೂವುಗಳು ಸದಾ ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ಇರುವಂಥದ್ದನ್ನು ಮತ್ತು ಎಲ್ಲರಿಗೂ ಸುಖವನ್ನು ನೀಡುತ್ತಾ ಬದುಕುವಂಥದ್ದನ್ನು ಹೂವುಗಳು ನಮಗೆ ಹೇಳುತ್ತವೆ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 3, ಜೀವನ್ ಮೇ ಕಷ್ಟ ಕೈಸೆ ಸಹನಾ ಚಾಹಿಯೆ. ಜೀವನದಲ್ಲಿ ಕಷ್ಟವನ್ನು ಯಾವ ರೀತಿಯಲ್ಲಿ ಸಹಿಸಿಕೊಳ್ಳಬೇಕು ಎಂದು ಕೇಳುತ್ತಿದ್ದಾರೆ. ಉತ್ತರ, ಹಸ್ ಹಸ್ ಕರ್ ಕಷ್ಟ ಸಹನೆ ಸೆ ಹರ್ ಕಾಮ್ ಆಸಾನಿ ಸೆ ಹೋ ಜಾತಾ ಹೈ. ಇಲ್ಲಿ ಈ ರೀತಿಯಾಗಿಯೂ ಕೂಡ ಬರೆಯಬಹುದು. ಇಲ್ಲವಾದರೆ ಉತ್ತರದಲ್ಲಿ ಜೀವನ್ ಮೇ ಕಷ್ಟ ಕೋ ಹಸ್ ಹಸ್ ಕರ್ ಸಹನಾ ಚಾಹಿಯೆ ಈ ರೀತಿಯಾಗಿಯೂ ಕೂಡ ಇಲ್ಲಿ ನೀವು ಬರೆಯಬಹುದು. ಜೀವನ್ ಮೇ ಕಷ್ಟ ಕೋ ಹಸ್ ಹಸ್ ಕರ್ ಸಹನಾ ಚಾಹಿಯೆ. प्रश्न नंबर 3, नमूने के अनुसार कविता की पंक्तियों को गद्य रूप में ರೂಪಾಂಕಿತ್ ಕೀಜಿಯೆ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ನಾವು ಕವಿತೆಯ ರೂಪದಲ್ಲಿ ಕೊಟ್ಟಿರುವಂತಹ ಪದ್ಯಗಳನ್ನು ಇಲ್ಲಿ ಗದ್ಯ ರೂಪದಲ್ಲಿ ರೂಪಾಂಕಿತವಾಗಿ ಬರೆಯಬೇಕಾಗಿದೆ. ಇಲ್ಲಿ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ರಹೋ ಸದಾ ಸಬ್ಸೆ ಹಿಲ್ ಮಿಲ್ಕರ್. ಇಲ್ಲಿ ಉತ್ತರವನ್ನಾಗಿ ಸದಾ ಸಬ್ಸೆ ಹಿಲ್ ಮಿಲ್ಕರ್ ರಹೋ ಇಲ್ಲಿ ಈ ರೀತಿಯಾಗಿ ಬರೆಯಲಾಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಕಷ್ಟ ಸಹೋ ಜೀವನ್ ಮೇ ಹಸ್ಕರ್. ಇಲ್ಲಿ ಕಷ್ಟವನ್ನು ಜೀವನದಲ್ಲಿ ನಗು ನಗುತ್ತಾ ಸ್ವೀಕರಿಸಬೇಕು ಎಂದು ಆಗಿದೆ. ಈಗ ನಾವು ಗದ್ಯ ರೂಪದಲ್ಲಿ ಬರೆಯುವಾಗ ಜೀವನ್ ಮೇ ಕಷ್ಟ ಕೋ ಹಸ್ಕರ್ ಸಹೋ ಈ ರೀತಿಯಾಗಿ ನಾವು ಗದ್ಯ ರೂಪದಲ್ಲಿ ಈ ಪದ್ಯವನ್ನು ಬರೆಯಬಹುದಾಗಿದೆ. ಪ್ರಶ್ನೆ ನಂಬರ್ 2, ಜಿಯೋ ಸದಾ ಸಬ್ಕೋ ಸುಖ ದೇಕ್ಕರ್. ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಪದ್ಯ ಭಾಗವನ್ನು ನಾವು ಇಲ್ಲಿ ಗದ್ಯ ರೂಪದಲ್ಲಿ ಬರೆದಾಗ ಸದಾ ಸಬ್ಕೋ ಸುಖ ದೇಕ್ಕರ್ ಜಿಯೋ ಎಲ್ಲರಿಗೂ ಯಾವಾಗಲೂ ಸುಖವನ್ನು ನೀಡುತ್ತಾ ಬದುಕು ಈ ರೀತಿಯಾಗಿ ನಾವು ಬರೆಯಬಹುದು. ಪ್ರಶ್ನೆ ನಂಬರ್ 4, ಪದ್ಯ ಭಾಗ್ ಪೂರ್ಣ ಕೀಜಿಯೆ. ಇಲ್ಲಿ ಮೊದಲನೇ ಪ್ಯಾರವನ್ನು ಕೊಟ್ಟಿದ್ದಾರೆ. ಫೂಲ್ ಸದಾ ಹಸ್ತೆ ರಹತೆ ಹೈ. ಇಲ್ಲಿಂದ ನಾವು ಮುಂದಿನ ಎಲ್ಲ ಸಾಲುಗಳನ್ನು ಬರೆಯಬೇಕು. ಇಲ್ಲಿ ಬರೆಯೋಣ. ಫೂಲ್ ಸದಾ ಹಸ್ತೆ ರಹತೆ ಹೈ, खिल खिल कर झरते रहते हैं, रंग बिरंगी मोहक छवि से अपने अंतर की सुगंध से तन से मन से ನಿಜ ಜೀವನ್ ಸೆ ಸಬ್ ಜಗ್ ಕೋ ಸುರಭಿತ್ ಕರ್ತೆ ಹೈ. ಇಲ್ಲಿ ಈ ಸಾಲುಗಳನ್ನು ನೀವು ಪದ್ಯವನ್ನು ನೋಡಿ ಬರೆದುಕೊಳ್ಳಬಹುದಾಗಿದೆ. ಪ್ರಶ್ನೆ ನಂಬರ್ 5, ನೀಚೆ ಲಿಖಿ ಪಂಕ್ತಿಯೋ ಕಾ ಭಾವ್ ಅಪ್ನೆ ಶಬ್ದೋ ಮೇ ಲಿಖಿಯೆ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸಾಲುಗಳ ಅರ್ಥವನ್ನು ನೀವು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈಗ ಪದ್ಯದ ಭಾಗವನ್ನು ಓದೋಣ. ಕಷ್ಟ ಸಹೋ ಜೀವನ್ ಮೇ ಹಸ್ಕರ್, ಜಿಯೋ ಸದಾ ಸಬ್ಕೋ ಸುಖ ದೇಕ್ಕರ್, ಫೂಲ್ ಯಹಿ ಹಮ್ಸೆ ಕಹತೆ ಹೈ, ಫೂಲ್ ಸದಾ ಹಸ್ತೆ ರಹತೆ ಹೈ. ಈ ವಾಕ್ಯವನ್ನು ಈಗ ನಾವು ನಮ್ಮ ಮಾತುಗಳಲ್ಲಿ ಬರೆಯಬೇಕಾಗಿದೆ. ಬರೆಯೋಣ. ಜೀವನ್ ಮೇ ಹಮೇಶಾ ಕಷ್ಟೋं को हंसते हंसते सहना चाहिए, सबको खुशी सुख देते हुए जीना चाहिए और फूल हमसे
कहना चाहता है कि मेरी तरह सबको ಸುಖ ದೇಕರ್ ಜೀವನ್ ಮೇ ಹಸ್ತೆ ಹಸ್ತೆ ಜೀನಾ ಚಾಹಿಯೆ. ಇಲ್ಲಿ ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳ ಅರ್ಥವನ್ನು ನಮ್ಮ ಶಬ್ದದಲ್ಲಿ ಬರೆದಿದ್ದೇವೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 6, ಕವಿತಾ ಕೆ ಆಧಾರ ಪರ್ ನಿಮ್ನಲಿಖಿತ ತಾಲಿಕಾ ಭರಿಯೆ. ಇಲ್ಲಿ ಉದಾಹರಣೆಯನ್ನಾಗಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ನಮೂನಾ ಸದಾ ಹಸ್ತೆ ರಹೋ. ಇಲ್ಲಿ ಒಂದು ಸಾಲಿನಲ್ಲಿ ಕೀಜಿಯೆ, ಇನ್ನೊಂದು ಸಾಲಿನಲ್ಲಿ ಮತ್ ಕೀಜಿಯೆ ಎಂದು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ಮಾಡಬಹುದಾದಂತಹ ಮತ್ತು ಮಾಡದೇ ಇರಬಹುದಾದಂತಹ ಕೆಲಸಗಳನ್ನು ಬರೆಯಬೇಕು. ಇಲ್ಲಿ ಸದಾ ಹಸ್ತೆ ರಹೋ, ನಾವು ಯಾವಾಗಲೂ ನಗುತ್ತಾ ಇರಬೇಕು. ಇಲ್ಲಿ ಈ ರೀತಿಯಾಗಿ ನಾವು ಮಾಡಬೇಕಾಗಿದೆ. ಮತ್ ಕೀಜಿಯೆ ಎಂದು ಕೊಟ್ಟಿದ್ದಾರೆ. ಕಭಿ ಉದಾಸ್ ಮತ್ ರಹೋ, ನಾವು ಯಾವಾಗಲೂ ಬೇಸರದಿಂದ ಇರಬಾರದು. ಈ ರೀತಿಯಾಗಿ ನಾವು ಇಲ್ಲಿ ವಿರುದ್ಧಾರ್ಥಕವಾಗಿ ಅಥವಾ ವಿರುದ್ಧವಾಗಿ ಇಲ್ಲಿ ವಾಕ್ಯಗಳನ್ನು ಬರೆಯಬೇಕಾಗಿದೆ. ಇಲ್ಲಿ ಮೊದಲನೇ ಸಾಲಿನಲ್ಲಿ ಬರೆದುಕೊಳ್ಳಿ. 1, ಸದಾ ಹಿಲ್ ಮಿಲ್ಕರ್ ರಹೋ, ಯಾವಾಗಲೂ ಜೊತೆಯಿಂದ ಇರಿ. ಇಲ್ಲಿ ಮತ್ ಕೀಜಿಯೆ ಎಂದು ಇರುವಲ್ಲಿ ನಾವು ಕಭಿ ಜಗಡ ಮತ್ ಕರೋ, ಇಲ್ಲಿ ಎಂದಿಗೂ ಜಗಳವನ್ನು ಮಾಡಬೇಡಿ ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2, ಸದಾ ಸುಖ್ ಸೆ ರಹೋ, ಇಲ್ಲಿ ಯಾವಾಗಲೂ ಸುಖದಿಂದ ಇರಿ ಎಂದು ಬರೆದಿದ್ದೇವೆ. ಮತ್ ಕೀಜಿಯೆ ಇರುವಲ್ಲಿ ಕಭಿ ದುಃಖ ನ ರಹೋ, ಎಂದಿಗೂ ದುಃಖದಿಂದ ಇರಬೇಡಿ ಎಂದು ಬರೆಯಲಾಗಿದೆ. 3, ಸದಾ ಏಕತಾ ಸೆ ರಹೋ, ಯಾವಾಗಲೂ ಒಗ್ಗಟ್ಟಾಗಿ ಇರಿ ಎಂದು ಬರೆಯಲಾಗಿದೆ. ಮತ್ ಕೀಜಿಯೆ ಇರುವಲ್ಲಿ ಕಭಿ ಭೇದ ಭಾವ್ ಮತ್ ಕರೋ, ಇಲ್ಲಿ ಯಾವಾಗಲೂ ಭೇದ ಭಾವವನ್ನು ಮಾಡಬೇಡಿ ಎಂದು ಬರೆದಿದ್ದಾರೆ. ಪ್ರಶ್ನೆ ನಂಬರ್ 7, ಉದಾಹರಣೆಗೆ ಅನುಸಾರ ಶಬ್ದೋಂಕೋ ಮಿಲಾಯಿಯೆ. ಇಲ್ಲಿ ಹೊಂದಿಸಿ ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 1, ಗುಲಾಬ್ ಗುಲಾಬಿ. 2, ಸೂರ್ಯಮುಖಿ, ಇಲ್ಲಿ ಸೂರ್ಯಕಾಂತಿ ಹೂವು. 3, ಚಮೇಲಿ ಸಂಪಿಗೆ. 4, ಕಮಲ್, ಕಮಲ್ ಎಂದರೆ ಕಮಲ ಎಂದು ಆಗಿದೆ. ಇಲ್ಲಿ ಎರಡನೇ ಸಾಲಿನಲ್ಲಿ ತೇಲ್, ಕೀಚಡ್, ಕಾಂಟ, ಸುಗಂಧ ಎಂದು ಕೊಟ್ಟಿದ್ದಾರೆ. ತೇಲ್ ಎಂದರೆ ಎಣ್ಣೆ, ಕೀಚಡ್ ಕೆಸರು, ಕಾಂಟ ಎಂದರೆ ಮುಳ್ಳು, ಸುಗಂಧ ಎಂದರೆ ಒಳ್ಳೆಯ ಪರಿಮಳ ಎಂದು ಅರ್ಥ. ಇಲ್ಲಿ ಗುಲಾಬಿ ಹೂವಿನಲ್ಲಿ ಮುಳ್ಳುಗಳಿರುತ್ತವೆ, ಆದ್ದರಿಂದ ಕಾಂಟ ಎಂದು ಜೋಡಿಸಿ. ಸೂರ್ಯಮುಖಿ, ಸೂರ್ಯಕಾಂತಿಯಿಂದ ಎಣ್ಣೆಯನ್ನು ತೆಗೆಯಲಾಗುತ್ತದೆ, ಆದ್ದರಿಂದ ತೇಲ್ಗೆ ಜೋಡಿಸಬೇಕು. ಚಮೇಲಿ, ಇಲ್ಲಿ ಸಂಪಿಗೆ ಹೂವು ಒಳ್ಳೆಯ ಸುಗಂಧವನ್ನು ಹೊಂದಿರುತ್ತದೆ, ಆದ್ದರಿಂದ ಸುಗಂಧಕ್ಕೆ ಹೊಂದಿಸಿ. ಕಮಲ್, ಇದು ಕಮಲವು ಕೆಸರಿನಲ್ಲಿರುವುದರಿಂದ ಕೀಚಡ್ಗೆ ಹೊಂದಿಸಬೇಕು. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾವು ಹೊಂದಿಸಿದ್ದೇವೆ. 8ನೇ ಪ್ರಶ್ನೆ, ಮಿಲ್ತಿ ಜುಲ್ತಿ ಧ್ವನಿ ವಾಲೆ ಶಬ್ದ ಲಿಖಿಯೆ. ಇಲ್ಲಿ ಒಂದೇ ರೀತಿಯಲ್ಲಿ ನಾವು ಉಚ್ಚರಿಸಬಹುದಾದಂತಹ ಶಬ್ದಗಳನ್ನು ಬರೆಯಬೇಕಾಗಿದೆ. ಉದಾಹರಣೆ ಗಮನಿಸಿ. ಹಸ್ತೆ, ಝರ್ತೆ, ಡರ್ತೆ, ಪಡ್ತೆ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ತನ್ ಎಂದು ಕೊಡಲಾಗಿದೆ. ತನ್ ಇರುವಲ್ಲಿ ಮನ್, ಜನ್, ವನ್ ಈ ರೀತಿಯಾಗಿ ನಾವು ಬರೆದಿದ್ದೇವೆ. ಎರಡನೇ ಪ್ರಶ್ನೆ ಹಿಲ್ ಎಂದು ಕೊಟ್ಟಿದ್ದಾರೆ. ಮಿಲ್, ಜಿಲ್, ಖಿಲ್ ಈ ರೀತಿಯಾಗಿ ಬರೆಯಬಹುದು. ಮೂರನೇ ಪ್ರಶ್ನೆ ಕಹತೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ನಾವು ರಹತೆ, ಪಡತೆ, ಲಿಖತೆ ಈ ರೀತಿಯಾಗಿ ಬರೆದಿದ್ದೇವೆ. ನಾಲ್ಕನೇ ಪ್ರಶ್ನೆ ಕಷ್ಟ ಎಂದು ಕೊಡಲಾಗಿದೆ. ನಷ್ಟ, ಸ್ಪಷ್ಟ, ದುಷ್ಟ ಎಂದು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 9, ಪಡಿಯೆ ಔರ್ ಸಹಿ ವಾಕ್ಯೋಂಕೆ ಸಾಮ್ನೆ, ಇಲ್ಲಿ ಸರಿ ಚಿಹ್ನೆಯನ್ನು ಕೊಟ್ಟು ಲಗಾಯಿಯೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರಿಯಾದ ವಾಕ್ಯದ ಎದುರಿಗೆ ಸರಿ ಚಿಹ್ನೆಯನ್ನು ಹಾಕಬೇಕು. ಪ್ರಶ್ನೆ ನಂಬರ್ 1, ಫೂಲ್ ಸದಾ ಉದಾಸ್ ರಹತೆ ಹೈ, ಹೂವುಗಳು ಯಾವಾಗಲೂ ಬೇಸರದಿಂದ ಇರುತ್ತವೆ ಎಂದು ಹೇಳುತ್ತಿದ್ದಾರೆ. ಈ ವಾಕ್ಯ ತಪ್ಪಾಗಿದೆ, ಆದ್ದರಿಂದ ತಪ್ಪು ಚಿಹ್ನೆಯನ್ನು ಹಾಕಬೇಕು. ಫೂಲ್ ಸದಾ ಖುಷಿ ಸೆ ರಹತೆ ಹೈ, ಹೂವುಗಳು ಯಾವಾಗಲೂ ಸಂತೋಷದಿಂದ ಇರುತ್ತವೆ. ಈ ವಾಕ್ಯ ಸರಿಯಾಗಿದೆ, ಸರಿ ಚಿಹ್ನೆ. ಫೂಲ್ ಸದಾ ಚಿಂತಾ ಮೇ ರಹತೆ ಹೈ, ಹೂವುಗಳು ಯಾವಾಗಲೂ ಚಿಂತೆಯಲ್ಲಿರುತ್ತವೆ. ಈ ವಾಕ್ಯ ಕೂಡ ತಪ್ಪಾಗಿದೆ, ತಪ್ಪು ಚಿಹ್ನೆಯನ್ನು ನಾವು ಹಾಕಬೇಕು. ಎರಡನೇ ಪ್ರಶ್ನೆ ಹಮೇಶಾ ಸಬ್ಸೆ ಹಿಲ್ ಮಿಲ್ಕರ್ ರಹೋ, ಇಲ್ಲಿ ಯಾವಾಗಲೂ ನಾವು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಇರು ಎಂದು ಹೇಳುತ್ತಿದ್ದಾರೆ. ಈ ವಾಕ್ಯ ಸರಿಯಾಗಿದೆ. ಹಮೇಶಾ ಸಬ್ಸೆ ಜಗಡ ಕರ್ಕೆ ರಹೋ, ಯಾವಾಗಲೂ ಎಲ್ಲರ ಜೊತೆ ಜಗಳ ಮಾಡುತ್ತಿರು ಎಂದು ಕೊಟ್ಟಿದ್ದಾರೆ. ಈ ವಾಕ್ಯ ತಪ್ಪಾಗಿದೆ. ಹಮೇಶಾ ಸಬ್ಸೆ ಭೇದ ಭಾವ್ ಕರ್ತೆ ರಹೋ, ಯಾವಾಗಲೂ ಎಲ್ಲರ ಜೊತೆ ಭೇದ ಭಾವ ಮಾಡುತ್ತಿರು ಎಂದು ಹೇಳಿದ್ದಾರೆ. ಈ ವಾಕ್ಯವು ಕೂಡ ತಪ್ಪಾಗಿದೆ. ಮೂರನೇ ಪ್ರಶ್ನೆ ಸಬ್ಕೋ ಸದಾ ಸುಖ್ ದೇಕ್ಕರ್ ಜಿಯೋ, ಇಲ್ಲಿ ಯಾವಾಗಲೂ ಎಲ್ಲರಿಗೂ ಸುಖವನ್ನು ನೀಡುತ್ತಾ ಬದುಕು ಎಂದು ಹೇಳುತ್ತಿದ್ದಾರೆ. ಈ ವಾಕ್ಯ ಸರಿಯಾಗಿದೆ. ಸಬ್ಕೋ ಸದಾ ಪೈಸಾ ದೇಕ್ಕರ್ ಜಿಯೋ, ಈ ವಾಕ್ಯ ತಪ್ಪಾಗಿದೆ, ತಪ್ಪು ಎಂದು ನೀವು ಇಲ್ಲಿ ಉತ್ತರಿಸಬೇಕು. ಸಬ್ಕೋ ಸದಾ ದುಃಖ ದೇಕ್ಕರ್ ಜಿಯೋ, ಯಾವಾಗಲೂ ಎಲ್ಲರಿಗೂ ದುಃಖವನ್ನು ನೀಡುತ್ತಾ ಬದುಕು ಎಂದು ಹೇಳಿದ್ದಾರೆ. ಇಲ್ಲೂ ಕೂಡ ನೀವು ತಪ್ಪು ಚಿಹ್ನೆಯನ್ನು ಅಳವಡಿಸಬೇಕು.
ಪ್ರಶ್ನೆ ನಂಬರ್ 10 ಸಹಿ ಶಬ್ದೋं से ವಾಕ್ಯ ಪೂರಾ ಕೀಜಿಯೆ. ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ಬಳಸಿ ನಾವು ವಾಕ್ಯವನ್ನ ಸರಿಯಾಗಿ ರಚಿಸಬೇಕಾಗಿದೆ. ಹಿಲ್ಮಿಲ್ ಸುಖ್ ಹಸತೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ ಫೂಲ್ ಸದಾ ಡ್ಯಾಶ್ ರಹತೆ ಹೈ ಎಂದು ಕೊಡಲಾಗಿದೆ. ಫೂಲ್ ಸದಾ ಹಸತೆ ರಹತೆ ಹೈ. ಎರಡನೇ ಪ್ರಶ್ನೆ ರಹೋ ಸದಾ ಸಬ್ಸೆ ಡ್ಯಾಶ್ ಕರ್. रहो सदा सबसे हिल मिलकर. ಮೂರನೇ ಪ್ರಶ್ನೆ ಸದಾ ಸಬ್ಕೋ ಡ್ಯಾಶ್ ದೇಕರ್ ಜೀನಾ. ಸದಾ ಸಬ್ಕೋ ಸುಖ ದೇಕರ್ ಜೀನಾ. ಇಲ್ಲಿ ಈ ರೀತಿಯಾಗಿ ನಾವು ಬಿಟ್ಟ ಸ್ಥಳವನ್ನು ತುಂಬಿದ್ದೇವೆ. ಪ್ರಶ್ನೆ ನಂಬರ್ 10 ಸೋಚ್ ಕರ್ ಲಿಖಿಯೇ. ಇಲ್ಲಿ ಯೋಚಿಸಿ ಬರೆಯಿರಿ ಎಂದು ಹೇಳುತ್ತಿದ್ದಾರೆ. ಮೊದಲನೇ ಪ್ರಶ್ನೆ ಹಮ್ ಫೂಲೋಂ ಕಾ ಉಪಯೋಗ ಕೈಸೆ ಕರ್ತೆ ಹೈ. ಇಲ್ಲಿ ನಾವು ಹೂವುಗಳ ಉಪಯೋಗವನ್ನು ಹೇಗೆ ಮಾಡುತ್ತೇವೆ ಎಂದು ಬರೆಯಬೇಕಾಗಿದೆ. ಉತ್ತರ ಹಮ್ ಫೂಲೋಂ ಕೋ ಪೂಜಾ ಕೆ ಲಿಯೆ ಶಾದಿ ಕೆ ಲಿಯೆ ಉಪಯೋಗ ಕರ್ತೆ ಹೈ. ನಾವು ಹೂವುಗಳನ್ನು ಪೂಜೆಗಾಗಿ ಮತ್ತು ಮದುವೆಗಳಿಗಾಗಿ ಉಪಯೋಗಿಸುತ್ತೇವೆ. ಪೆಹನನೆ ಕೆ ಲಿಯೆ ಶೌ ಪರ್ ಡಾಲ್ನೆ ಕೆ ಲಿಯೆ ಬಾಲ್ ಮೇ ರಖನೆ ಕೆ ಲಿಯೆ. ಇಲ್ಲಿ ಹೂವುಗಳನ್ನು ಯಾವ ಯಾವ ರೀತಿಯಲ್ಲಿ ಬಳಸುತ್ತೇವೆ ಎಂದು ಬರೆಯಲಾಗಿದೆ. ಪ್ರಶ್ನೆ ನಂಬರ್ 2 ನೋಡೋಣ. ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಕಿನ್ಹಿ 10 ಫೂಲೋಂ ಕೆ ನಾಮ್ ಔರ್ ರಂಗ್ ಲಿಖಿಯೇ. ಇಲ್ಲಿ ಯಾವುದಾದರೂ 10 ಹೂಗಳ ಹೆಸರು ಅಥವಾ ಬಣ್ಣಗಳ ಹೆಸರನ್ನ ಬರೆಯಬೇಕಾಗಿದೆ. ಇಲ್ಲಿ ನಾವು 10 ಹೂಗಳ ಹೆಸರನ್ನ ಬರೆದಿದ್ದೇವೆ. ಬರೆದುಕೊಳ್ಳಿ. ಗುಲಾಬ್, ಚಮೇಲಿ, ಮೊಗರ, ಕಡ್ವಾ, ಜೂಹಿ, ಕಾಕಡ, ಅನಾರ್, ಚಂಪಾ, ಗೇಂದ, ಕಮಲ್ ಆದಿ. ಇಲ್ಲಿ 10 ಹೂಗಳ ಹೆಸರನ್ನ ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ಆಪ್ಕೋ ಕೌನ್ ಸಾ ಫೂಲ್ ಪಸಂದ್ ಹೈ ಔರ್ ಕ್ಯೂ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನಿಮಗೆ ಯಾವ ಹೂವು ಇಷ್ಟ ಮತ್ತು ಏಕೆ ಎಂದು ಬರೆಯಬೇಕು. ಇಲ್ಲಿ ನೀವು ನಿಮಗೆ ಇಷ್ಟವಾದಂತಹ ಹೂಗಳ ಹೆಸರನ್ನ ಬರೆದು ಏಕೆ ಇಷ್ಟ ಎಂದು ಕೂಡ ಇಲ್ಲಿ ಬರೆಯಬಹುದಾಗಿದೆ. ಇಲ್ಲಿ ನಾವು ಉದಾಹರಣೆಯಾಗಿ ಒಂದು ಹೂವಿನ ಹೆಸರನ್ನ ಬರೆದಿದ್ದೇವೆ. ಮುಜೆ ಮೊಗರಾ ಕಾ ಫೂಲ್ ಪಸಂದ್ ಹೈ ಕ್ಯೂಕಿ ಇನ್ಕಾ ರಂಗ್ ಸಫೇದ್ ಹೈ ಔರ್ ಸುಂದರ್ ಲಗ್ತಾ ಹೈ. ಇಲ್ಲಿ ನಾವು ಮಲ್ಲಿಗೆ ಹೂವು ಇಷ್ಟವೆಂದು ಬರೆದಿದ್ದೇವೆ. ಏಕೆಂದರೆ ಇದರ ಬಣ್ಣ ಬಿಳಿಯಾಗಿದೆ ಮತ್ತು ಸುಂದರವಾಗಿ ಕಾಣಿಸುತ್ತದೆ ಎಂದು ಇಲ್ಲಿ ನಾವು ಬರೆದಿದ್ದೇವೆ. ಇಲ್ಲಿ ಕವಿ ಪರಿಚಯವನ್ನ ಕೊಡಲಾಗಿದೆ. ಕವಿ ಪರಿಚಯವನ್ನ ನೀವು ನೋಡಿ ಬರೆದುಕೊಳ್ಳಬಹುದು. ಶ್ರೀ ಹರಿಶಂಕರ್ ಕಶ್ಯಪ್ ಹಿಂದಿ के प्रसिद्ध बाल साहित्यकार है. अपने बच्चों के लिए अत्यंत रोचक, मनोरंजक व ज्ञानवर्धक एकांकी कविताएं, कहानियां तथा जीवनियां लिखती है. आपकी कुछ प्रसिद्ध पुस्तकें हैं फुलवारी, झरना, मेरे देश के महान बालक, मेरे देश के मंदिर, मेरे देश की महान नारियाँ, मेरे देश के ऋषि मुनि, मेरे देश के संत महात्मा, देश की आन पर पूजा के फूल, अपने रचनाओं के मूल तत्व राष्ट्रभक्ति, ಭಾರತೀಯ ಧರ್ಮ और ಸಂಸ್ಕೃತಿ है. ಇಲ್ಲಿ ನೀವು ಬೇರೆ ರೀತಿಯಾಗಿಯೂ ಕೂಡ ಕವಿ ಪರಿಚಯವನ್ನ ಬರೆದುಕೊಳ್ಳಬಹುದಾಗಿದೆ. ಅಭಿನವ್ ಗೀತ್ ಸಮ್ಮರಿ ಇನ್ ಹಿಂದಿ. ಇಲ್ಲಿ ಹಿಂದಿಯಲ್ಲಿ ನಾವು ಪದ್ಯದ ಸಾರಾಂಶವನ್ನ ಬರೆದಿದ್ದೇವೆ. ಮುಂದೆ ನಾವು ಇಂಗ್ಲಿಷ್ ಮತ್ತು ಕನ್ನಡದಲ್ಲೂ ಕೂಡ ಸಾರಾಂಶವನ್ನ ಕೊಟ್ಟಿದ್ದೇವೆ. ನೀವು ಈ 3 ಭಾಷೆಗಳಲ್ಲಿ ಸಾರಾಂಶಗಳನ್ನು ನೋಡಿಕೊಳ್ಳಬಹುದಾಗಿದೆ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಹಿಂದಿ ಭಾಗ 2ರ ಎಲ್ಲ ಪಾಠ ಮತ್ತು ಪದ್ಯದ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು. ನೀವು ಎಲ್ಲ ಪಾಠ ಮತ್ತು ಪದ್ಯದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಹಿಂದಿ ಭಾಗ 2 ಗಮನಿಸಿ.